ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಿಗ್ಗೆನೇ ಎದ್ದು ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಪೂಜೆನೂ ಮಾಡಿದ್ದಾಯಿತು. ಸ್ವಲ್ಪ ಬೆಳಿಗ್ಗೆ ನಾಷ್ಟಕ್ಕೆ ನಾನು ದೋಸೆ ಮಾಡಿದ್ದೆ. ಹಾಗೆ ಸಾಂಬಾರು, ಮೊಟ್ಟೆ ಸಾಂಬಾರಿದೆ, ಅದು ಸ್ವಲ್ಪನೇ ಇದೆ. ಹಾಗಾಗಿ ಯಜಮಾನರು ನನಗೆ ಇವತ್ತು ಶಾವಿಗೆ ಮಾಡಿಕೊಡು ಅಂತ ಹೇಳಿದ್ದಾರೆ. ಅಕ್ಕಿ ಶಾವಿಗೆನ ನಿಮಗೆ ಅದರ ರೆಸಿಪಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಶಾವಿಗೆ ಮಾಡೋದನ್ನ ಸಂಜೆ ಮಾಡ್ತೀನಲ್ಲ, ಆವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಶಾವಿಗೆಗೆ ಕಾಯಿ ಹಾಲಾದರೂ ಚೆನ್ನಾಗಿರುತ್ತೆ, ಹಾಗೆ ಮಟನ್ ಸಾಂಬಾರು ಆದರೂ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಮೊಳಕೆ ಕಾಳು ಸಾಂಬಾರು ಕಟ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯಿ ಹಾಲು ಮಾಡ್ತಾಯಿದ್ದೀನಿ. ಕಾಯಿ ಹಾಲು ಮತ್ತು ಹೆಸ್ರುಬೇಳೆ ಪಾಯಸನೂ ಮಾಡ್ತಾಯಿದ್ದೀನಿ. ಹೆಸ್ರುಬೇಳೆ ಪಾಯಸ ಮಾಡು ಅಂತಂದಿದ್ದಾರೆ. ನಾನು ಕಾಯಿ ಹಾಲು ಮಾಡ್ತಾಯಿಲ್ಲ, ಆದರೆ ಕಾಯಿ ಹಾಲು ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ. ದೇವಸ್ಥಾನಕ್ಕೂ ಹೋಗಬೇಕು ಸಂಜೆ. ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು. ನಿಮಗೆ ದೇವಸ್ಥಾನಕ್ಕೆ ಹೋದಾಗಲೂ ಅದನ್ನು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಮೊದಲೆಲ್ಲ ಹಸ್ಕೊಂಡಿರ್ತಿದ್ದೆ, ಬಟ್ ಈ ನಡುವೆ ನನಗೆ ಹಸ್ಕೊಂಡಿರೋಕ್ಕಾಗಲ್ಲ. ಹಾಗಾಗಿ ನಾನು ಹಸ್ಕೊಂಡಿಲ್ಲ. ಸಂಕಷ್ಟ ದಿವಸ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಬರ್ತೀವಿ ಅಷ್ಟೇ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರು ನಮ್ಮ ಬ್ಲಾಗ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಟ್ಟೆ ಒಣಗಾಕೋಣ ಅಂತ ಮೇಲೆ ಬಂದಿದೆ. ವೆದರ್ ನೋಡಿ ಎಷ್ಟು ಮಳೆ ಬರೋ ಥರ ಆಗಿದೆ ಬೆಳಿಗ್ಗೆನೆ. ಈ ವೆದರ್ಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಚುರ್ಮುರಿನೋ ಪಾನಿಪುರಿನೋ ಎಲ್ಲ ಏನಾದರೂ ಕಾಫಿ ಜೊತೆ ತಿನ್ನಬೇಕು ಅಂದರೆ ಅದಕ್ಕೆ ನಾನು ಅವಲಕ್ಕಿ ಮಾಡೋಣ ಅಂತ ಬಂದೆ. ಇಲ್ಲಿ ಮೊದಲಿಗೆ ನಾನು ಅವಲಕ್ಕಿಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಇದು ಕಡಲೆ ಬೀಜ, ಕಡಲೆ, ಕರ್ಬೇವಿನ ಸೊಪ್ಪು, ಅರಿಶಿನ, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಒಂದೆಸ್ಲು, 2 ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಾಸಿವೆ ಒಗ್ಗರಣೆಗೆ. ಇಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಪೇಪರ್ ಅವಲಕ್ಕಿನೂ ತೊಗೋಬೋದು. ನಾನು ಈ ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆ ಮಾಡೋಕ್ಕೆ 5ರಿಂದ 6 ಟೇಬಲ್ ಸ್ಪೂನು ಆಯಿಲ್ ಬೇಕು. ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲಿಗೆ 5ರಿಂದ 6 ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಅಂದಮೇಲೆ ಒಂದು ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಈಗ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ ಹಾಕ್ಕೊಂಡು, ಅದೇನು ಹುರ್ಗಡ್ಲೆ ಜಾಸ್ತಿ ಹೊತ್ತೇನು ಹುರಿಯೋ ಅಂಥ ಅವಶ್ಯಕತೆ ಇರೋಲ್ಲ. ಹಂಗಾಗಿ ಸ್ವಲ್ಪ ಹುರಿದ್ಬಿಟ್ಟು ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಮಡಿಕೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಅವಲಕ್ಕಿ ಹಾಕಿ ಅದನ್ನು ಅವಲಕ್ಕಿನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದೆಷ್ಟೊತ್ತವರೆಗೂ ಫ್ರೈ ಮಾಡಬೇಕು ಅಂತಂದರೆ ಅವಲಕ್ಕಿನ ಕೈಯಲ್ಲಿ ಇಟ್ಕೊಂಡು ಒಂದು ಹಿಡಿ ಹಿಂಗಂದರೆ ಒಂದು ಮುಟ್ಟಿ ಹಿಂಗೆ ಫೋಲ್ಡ್ ಮಾಡಿದ್ರೆ ಚಟ್ ಅಂತ ಮುರಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ನಮ್ಮ ಅವ್ವ ಹೇಳ್ಕೊಡ್ತಿದ್ದು. ಯಾವಾಗಾದರೂ ತಿನ್ನಬೇಕು, ಏನಾದರೂ ಮಾಡ್ಕೊಡವ ಅಂತ ಅಂದಾಗ ನಮ್ಮವ್ವ ಇದನ್ನೇ ಮಾಡ್ಕೊಳ್ತಾ ಇತ್ತು. ಈಗ ಇದು ಆಗಿದೆ. ಇದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅವಲಕ್ಕಿಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯಿತು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಈಗ ನೆಕ್ಸ್ಟು ಪಾಯಸ ಮಾಡೋಕ್ಕೆ ನಾನು ಕಾಯಿ ಹಾಲು ಮಾಡೋಕ್ಕೆ 2 ಟೇಬಲ್ ಸ್ಪೂನು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಎಲ್ಲಿ ಅಂತಂದರೆ ಆ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಹೀಗೆ ಕಲರ್ ಚೇಂಜ್ ಆದಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಬೇಕು. ಹಾಗೆಯೇ ಅದಾದಮೇಲೆ ನಾನು ಕೆಲವರು ಕಾಯಿ ಹಾಲಿಗೆ ಬರೀ ಕಾಯಿ ಬೆಲ್ಲ ಹಾಕಿ
ಮಾಡ್ಕೊತಾರೆ. ಇಲ್ಲಿ ನಾನು ಅಕ್ಕಿನೂ ಯೂಸ್ ಮಾಡ್ತೀನಿ, ಹಾಗಾಗಿ 2 ಟೇಬಲ್ ಸ್ಪೂನ್ ಅಕ್ಕಿ ಹುರ್ಕೊಂಡಿದ್ದೀನಿ. ಇಲ್ಲಿ ನಾನು 5-6 ಸ್ಪೂನು ಕಾಯಿ ತೊಗೊಂಡಿದ್ದೀನಿ. ಪಾಯಸ ಮಾಡೋಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಕಾಯಿನ. ಕಾಯಿ ಜಾಸ್ತಿ ತಿನ್ನಲ್ಲ ಅನ್ನೋರು ಸ್ವಲ್ಪನೇ ಹಾಕ್ಕೊಬೋದು. 1 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಗಸಗಸೆ ಹಾಕ್ಕೊತಾ ಇದ್ದೀನಿ. ಆ ಗಸಗಸೆನೂ ಹುರಿದಿದ್ದಾಯಿತು. ಅದಾದಮೇಲೆ ಅದಷ್ಟನ್ನು ಮೂರನ್ನು ಸ್ವಲ್ಪ ಜಾರಿಗೆ ಹಾಕ್ಕೊಂಡು ನೀರು ಸ್ವಲ್ಪನೇ ಬಿಟ್ಕೊಂಡು ಚೆನ್ನಾಗೆ ಸಣ್ಣ ಹುರಿಬೇಕು. ಇಲ್ಲಿ ನಾನು 1 ಲೋಟ ನೀರು ಹಾಕಿ ಬೆಲ್ಲ ಕರಗಲಿ ಅಂತ ಹಾಕ್ತಾಯಿದ್ದೀನಿ. ನಾನು ಬೆಲ್ಲನ ನಾವು ಊರಿಂದ ಅಚ್ಚು ಬೆಲ್ಲ ತರೋದು, ಹಾಗಾಗಿ ಅರ್ಧ ಅಚ್ಚು ಬೆಲ್ಲನ ಹಾಕ್ತಾಯಿದ್ದೀನಿ. ಅದು ಎಲ್ಲ ಬೆಲ್ಲ ನೀರಲ್ಲಿ ಕರಗಾದ್ಮೇಲೆ ಶೋಧಿಸ್ಕೊಬೇಕು. ಯಾಕಂತಂದರೆ ಅದರಲ್ಲಿ ಒಂದೊಂದು ಮಣ್ಣೇನಾದರೂ ಕಲ್ಲು ಏನಾದರೂ ಇದ್ದರೆ ಕಷ್ಟ, ಅದಕ್ಕೆ ಶೋಧಿಸ್ಕೊಂಡಾಯ್ತು. ಈಗ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ಬೆಲ್ಲದ ನೀರಿಗೆ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು, ಗಂಟೇನೂ ಆಗದೇ ಇರೋ ಥರ. ಅದು 1 ಮಳ್ಳು 2 ಮಳ್ಳಾದಮೇಲೆ ಅದನ್ನು ಇಷ್ಟೇ, ಇದು ಮಳ್ಳಾದಮೇಲೆ ಪಕ್ಕಕ್ಕಿಡೋದು. ಪಾಯಸ ಆಯಿತು. ನೆಕ್ಸ್ಟು ನಾನಿಲ್ಲಿ ಒತ್ತು ಶಾವಿಗೆ ಮಾಡೋಕ್ಕೆ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದೇ 1/4 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ತುಪ್ಪ ಅಂಟ್ಕೊಬಾರ್ದಲ್ವ, ಅದಕ್ಕೇ ತುಪ್ಪ ಹಾಕ್ಕೊತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನು. ಹಾಗೆ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಅದನ್ನು ಚೆನ್ನಾಗಿ ತಿರುಗಬೇಕು, ಗಂಟಾಗ್ದಂಗೆ. ಅದು 1 ಮಳ್ಳು ಬರಬೇಕು. ಆ ಮಳ್ಳು ಬರೋವರೆಗೂ ಹಾಗೆ ತಿರುಗಬೇಕು. ಮಳ್ಳು ಬಂದಾದಮೇಲೆ ಅದಕ್ಕೆ ಹಸಿಟ್ಟು 1 ಕಪ್ ಆಗೋಷ್ಟು ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಅದನ್ನು ಹಾಕಿ ಚೆನ್ನಾಗಿ ತಿರುಗಬೇಕು. ಹೆಂಗೆ ಅಂತ ಅಂದರೆ ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ತಿರುಗಬೇಕು. ಗಂಟಾಗೋದ್ರೆ ಶಾವಿಗೆ ಮಾಡ್ಬೇಕಾದ್ರೆ ಅದು ಒಂದೊಂದು ಸ್ವಲ್ಪನೇ ಕ್ಲೀನಾಗಿ ಬರಲ್ಲ ತೂತಲ್ಲಿ, ಹಾಗಾಗಿ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ತಿರುಗಬೇಕು. ಚೆನ್ನಾಗಿ ತಿರುಗ್ಕೊಂಡಾದ್ಮೇಲೆ ಇದಕ್ಕೆ ಕಾಲು ಲೋಟ ನೀರು ಹಾಕ್ಕೊಂಡು 10 ನಿಮಿಷ ಚೆನ್ನಾಗಿ ಹಿಟ್ಟು ಬೇಯಬೇಕಲ್ಲ, ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ 10 ನಿಮಿಷ ಆದಮೇಲೆ ಅದು ಈಗ ನೋಡಿ 10 ನಿಮಿಷ ಬಿಟ್ಟಿದೆ. ನೀರನ್ನೆಲ್ಲ ಆವಿಯಾಗಿ ಹೋಗಿದೆ, ಸ್ವಲ್ಪ ಇದೆ. ಅದನ್ನ ಇನ್ನೊಂದು ಸರ್ತಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾಯಿತು. ಈಗ ಒತ್ತು ಶಾವಿಗೆ ಮಿಷಿನ್ ತಗೊಂಡು ಶಾವಿಗೆ ಅಂಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಆಯಿಲ್ನ ಹಚ್ಕೊತಾ ಇದ್ದೀನಿ. ಇದಕ್ಕೂ ಹಚ್ಕೊತಾ ಇದ್ದೀನಿ, ಹಾಗೆ ಈ ಮಿಷಿನ್ ಒಳಗೆಲ್ಲ ಹಚ್ತಾ ಇದ್ದೀನಿ. ಚೆನ್ನಾಗಿ ಹಚ್ಕೊಂಡಾದ್ಮೇಲೆ ನಾನು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಮಿದ್ಬಿಟ್ಟು ಅದನ್ನು ಇದ್ರೊಳಗೆ ಹಾಕಿ ಶಾವಿಗೆ ಒತ್ತೋದು ತೋರಿಸ್ತೀನಿ. ಈ ಮಿಷಿನ್ಗೆ ಹಾಕೋಕ್ಕೆ ಉದ್ದಕ್ಕೆ ಅದನ್ನು ಇನ್ನೊಂದು ಸರ್ತಿ ಮಿತ್ಕೊಂಡು ಕೈಯಲ್ಲಿ ಸ್ವಲ್ಪನೇ ನೀರು ಹಾಕಿ ಮಿತ್ಕೊಂಡು ಈ ಮಿಷಿನ್ ಒಳಗೆ ಹಾಕ್ಕೊಬೇಕು. ಈ ಮಿಷಿನ್ ಒಳಗೆ ಹಾಕೊಂಡಾದ್ಮೇಲೆ ಅದನ್ನು
ಇದಾಯಿತು ನೋಡಿ, ಸಾಫ್ಟಾಗಿದೆ ಎಷ್ಟು. ಈ ಥರ ಸಾಫ್ಟಾಗಿ ಆದಮೇಲೆ ಈ ಮಿಷಿನ್ ಒಳಗೆ ಇದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ಒತ್ತಬೇಕು. ನಮ್ಮ ಪ್ರತೀಕ್ಷಾ ಮಧ್ಯದಲ್ಲಿ ಬಂದು ಅಮ್ಮ 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 ಇಟ್ಕೊತೀನಿ ಅಂತ ಇದು ಮಾಡ್ತಾಯಿದ್ದಾಳೆ, ಕಟ್ ಮಾಡ್ತೀನಿ ಅಂತ. ಈ ಥರ ಶಾವಿಗೆ ಹೊತ್ಕೊಳ್ಳೋದು ಇಷ್ಟೇ ನೋಡಿ. ಶಾವಿಗೆ ಮಾಡೋದು ಚೆನ್ನಾಗಿ ಬಂದಿತ್ತು. ಇಷ್ಟೇ ಶಾವಿಗೆ. ಇದಕ್ಕೆ ಪಾಯಸ ಹಾಕ್ಕೊಂಡು ತಿನ್ನೋಣ ಬನ್ನಿ ಎಲ್ಲ. ಸೂಪರ್. ಇದು ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನದ ಒಂದು ಕ್ಲಿಪ್ಪಿಂಗ್ಸ್ ಹಾಗೆ ಹಾಕ್ತೆ. ಈ ವಿಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.